ದೇವರ ಅತಿ ಪರಿಶುದ್ಧವಾದ ನಮಕ್ಕೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯವಾಗ ಆದಿಕಾಂಡ 41ನೇ ಅಧ್ಯಾಯ 48ನೇ ವಾಕ್ಯ. ಹೀಗಿರಲಾಗಿ ಅವನು ಈಜಿಪ್ಟ್ ದೇಶದಲ್ಲಿದ್ದ ಆ 7 ವರ್ಷಗಳ ಆಹಾರವನ್ನೆಲ್ಲ ಕೂಡಿಸಿ ಪಟ್ಟಣಗಳಲ್ಲಿ ಇಟ್ಟನು. ಒಂದೊಂದು ಪಟ್ಟಣದ ಸುತ್ತಲಿರುವ ಬೆಳೆಯನ್ನು ಆಯಾ ಪಟ್ಟಣದಲ್ಲಿ ಕೂಡಿಸಿಟ್ಟನು. ದೇವರಿಗೆ ಸ್ತೋತ್ರ. Genesis chapter 41 word 48. All of which Joseph collected and stored in the cities, in which cities he stored the food from the fields ಅರೌಂಡ್ ಇಟ್. ದೇವರಿಗೆ ಸ್ತೋತ್ರ. ನಾವು ವಾಕ್ಯಭಾಗ ನೋಡ್ತಾ ಇದ್ದೀವಿ. ಪ್ರೀತಿಯ ಮಕ್ಕಳೇ, ವಾಕ್ಯಭಾಗದಲ್ಲಿ ಈ ಮುಂಜಾನೆ ಸಮಯದಲ್ಲಿ ಸರ್ವಶಕ್ತನಂತ ದೇವರು ನಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ. ವಾಕ್ಯಭಾಗ ಈಗಿರಲಾಗಿ, ದೇವರಿಗೆ ಸ್ತೋತ್ರ. ಹೇಗೆ ಅಂತ ನಮಗೆ ಇಂದಿನ ವಾಕ್ಯ ಹೇಳ್ಕೊಡುತ್ತೆ. ಏನು ನಡೀತು ಅಂತ ಇಂದಿನ ವಾಕ್ಯದಲ್ಲಿ ನಮಗೆ ತಿಳಿಸುತ್ತೆ. ಆ ನಂತರದಲ್ಲಿ ನಾವು ವಾಕ್ಯಭಾಗ ನೋಡೋಣ. ಇಂದಿನ ವಾಕ್ಯ ನೋಡೋದಾದರೆ, ಯೋಸೇಫನು ಈಜಿಪ್ಟ್ ದೇಶದಲ್ಲಿ ಹೋಗಿ ದಾಸನಾಗಿ ಹೋಗಿ ಸೇರಿಕೊಂಡು ಅಲ್ಲಿ ನಂಬಿಗಸ್ತನಾಗಿ ಕಾರ್ಯ ಮಾಡುವಾಗಲೂ ಸಹ ತಪ್ಪಿತಸ್ಥನಿಸ್ಕೊಂಡು ಸೆರೆಮನೆಯಲ್ಲಿದ್ದಾನೆ. ಸೆರೆಮನೆಯಲ್ಲಿರುವಂಥ ಸನ್ನಿವೇಶದಲ್ಲಿ ದೇವರು ಫರೋಹನಿಗೆ ಒಂದು ಕನಸಿನಲ್ಲಿ ದರ್ಶನವನ್ನು ಕನಸು ಕೊಡ್ತಾ ಇದ್ದಾರೆ. ಆ ಕನಸು ಏನು ಅಂತ ನೋಡೋದಾದರೆ, ಕನಸಿನಲ್ಲಿ ಒಂದೇ ಕನಸು, ಅದರ 2 ಕಾರ್ಯಗಳನ್ನು ತಿಳಿಸ್ತಾ ಇದ್ದಾರೆ. ಒಂದು, 7 ಪುಷ್ಟಿಕರುವಂತಹ ಎತ್ತುಗಳಿರುತ್ತೆ, ಅಷ್ಟು ಮಾತ್ರ ಅಲ್ಲ ಹಸುಗಳಿರುತ್ತೆ, ಅಷ್ಟು ಮಾತ್ರ ಅಲ್ಲ 7 ಬಡಕಲಾದಂಥ ಹಸುಗಳಿರುತ್ತೆ. ಆ ಪುಷ್ಟಿಕರವಂಥ ಹಸುಗಳು ಹೇಗಿರುತ್ತೆ ಅಂತಂದರೆ, ನೋಡೋಕೆ ಬಹಳ ಪುಷ್ಟಿಕರವಾಗಿರುತ್ತೆ. ಅಂದರೆ ಬಡಕಲಾದಂಥ ಹಸುವಿನ ಕುರಿತಾಗಿ ಫರೋಹನ್ ಸಾಕ್ಷಿ ಹೇಳ್ತಾ ಇದ್ದಾನೆ. ಇಷ್ಟು ಬಡಕಲಾಗಿರ್ತಕ್ಕಂಥ ಹಸುವನ್ನು ನಾನು ಈಜಿಪ್ಟ್ ದೇಶದಲ್ಲಿ ಎಲ್ಲೂ ನೋಡಿಲ್ಲ ಅಂತ. ಆದರೆ ಅದನ್ನು ಹಾಗೆ ನೋಡ್ತಾ ಇರಬೇಕಾದ್ರೆ ಆ ಬಡಕಲಾಗಿರ್ತಕ್ಕಂಥ 7 ಹಸುಗಳು ಪುಷ್ಟಿಕರವಾಗಿದ್ದಂಥ 7 ಹಸುಗಳನ್ನ ನುಂಗಿಬಿಡುತ್ತೆ. ಆದರೆ ಅಲ್ಲಿ ವಾಕ್ಯ ಹೇಳುತ್ತೆ, ಅದು ತಿಂದಿರೋ ಥರ ಕಾಣಿಸ್ತಾನೆ ಇಲ್ಲ, ಅಷ್ಟೊಂದು ಬಡಕಲಾಗಿತ್ತು ಅಂತ ವಾಕ್ಯ ಹೇಳುತ್ತೆ. ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ಕಾರ್ಯ ಇದೆ. 7 ಪುಷ್ಟಿಕರವಾಗಿ ಫಲವತ್ತಾಗಿರ್ತಕ್ಕಂಥ ಕಾಳು ತುಂಬಿರ್ತಕ್ಕಂಥ ತೆನೆಗಳು ನೋಡ್ತಾನೆ. ಅದಲ್ಲದೆ 7 ಬತ್ತಿ ಹೋಗಿರ್ತಕ್ಕಂಥ ಕಾಳುಗಳೇ ಇರತಕ್ಕಂಥ 7 ತೆನೆಗಳು ನೋಡ್ತಾನೆ. ಹಾಗೆ ನೋಡ್ತಾ ಇರಬೇಕಾದ್ರೆ ಏನಾಗುತ್ತೆ ಅಂತಂದರೆ, ಆ ಈ ಬಡಕಲಾಗಿರ್ತಕ್ಕಂಥ 7 ತೆನೆಗಳು ಆ ಪುಷ್ಟಿಕರವಾಗಿರ್ತಕ್ಕಂಥ 7 ತೆನೆಗಳನ್ನ ನುಂಗಿಬಿಡುತ್ತೆ. ಅದು ಸಹ ತಿಂದಿರೋ ಥರನೇ ಕಾಣಲ್ಲ, ಅಷ್ಟೊಂದು ಬಡಕಲಾಗಿರುತ್ತೆ. ಆದರೆ ಈ ಕನಸಿಗೆ ಅರ್ಥವನ್ನು ಈಜಿಪ್ಟ್ ದೇಶದಲ್ಲಿ ಯಾರೂ ಹೇಳೋಕ್ಕಾಗಲ್ಲ. ಈಜಿಪ್ಟ್ ದೇಶದ ಜ್ಞಾನಿಗಳಾಗಲಿ, ವಿದ್ವಾಂಸರಾಗಲಿ, ಜ್ಯೋತಿಷರಾಗಲಿ ಯಾರೂ ಹೇಳೋಕ್ಕಾಗಲಿಲ್ಲ. ಆದರೆ ಅವನಿಗೊಂದು ಗೊತ್ತಾಗುತ್ತೆ. ಪಾನದಾಯಕನೊಬ್ಬನು ಯೋಸೇಫನ ಸಂಗಡ ಸೆರೆಯಲ್ಲಿದ್ದಂಥ ಸನ್ನಿವೇಶದಲ್ಲಿ ಅವ್ರನ್ನ ಕುರಿತಾಗಿ ಉಂಟಾದಂತಹ ಕನಸಿನ ದರ್ಶನವನ್ನು ಯೋಸೇಫನು ಹೇಳ್ಕೊಟ್ಟಿರ್ತಾನೆ. ಸೊ ಅದರ ಪ್ರಕಾರವಾಗಿ ಅವ್ರಿಗೆ ನಡೆದಿರುತ್ತೆ. ಎಲ್ಲ ಕಡೆ ಹುಡುಕಿದಾಗ ಫರೋಹನು ಯಾರೂ ಸಹ ಕನಸಿನ ಅರ್ಥವನ್ನು ಹೇಳೋರಿರಲ್ಲ. ಆಗ ಪಾನದಾಯಕನ ಹೇಳ್ತಾನೆ, ಅಲ್ಲಿ ಒಬ್ಬರಿದ್ದಾನೆ, ಅವನು ಇಬ್ರಿ ದೇಶದವನು. ಆ ಇಬ್ರಿ ದೇಶದ ಒಬ್ಬ ಯುವಕನಿದ್ದಾನೆ, ಅವನು ನನಗೆ ನನ್ನ ಕನಸಿನ ಅರ್ಥವನ್ನು ಹೇಳಿದ, ದೇವರಾತ್ಮನಲ್ಲಿದ್ದಾನೆ, ಅವನು ಕನಸಿನ ಅರ್ಥವನ್ನು ಹೇಳ್ತಾನೆ ಅಂತ. ಸೊ ಫರೋಹನು ಯೋಸೇಫನನ್ನು ಕರೆಸ್ತಾನೆ. ಯೋಸೇಫನ ಕರೆಸಿದಾಗ ಯೋಸೇಫನು ಕನಸಿನ ಅರ್ಥವನ್ನು ಹೇಳ್ತಾನೆ. ಕನಸಿನ ಅರ್ಥವನ್ನು ಹೇಳಿದಾಗ ಯೋಸೇಫನು ಹೇಳ್ತಾನೆ, ನಿನ್ನಂಥ ದೇವರಾತ್ಮ ಉಳ್ಳಂಥ ಮನುಷ್ಯ ಯಾರೂ ಇಲ್ಲ. ಹಾಗಾಗಿ ನನ್ನ ದೇಶದಲ್ಲಿರ್ತಕ್ಕಂಥ ಎಲ್ಲದರ ಮೇಲೆ ನೀನೇ ನಾಯಕನಾಗಿರಬೇಕು, ನೀನೇ ಅಧಿಕಾರಿಯಾಗಿರಬೇಕು. ನನ್ನ ದೇಶದಲ್ಲಿರ್ತಕ್ಕ ಸಿಂಹಾಸನವನ್ನು ಹೊರತುಪಡಿಸಿ ಸಮಸ್ತದ ಮೇಲೆ ನೀನೇ ಅಧಿಕಾರಿಯಾಗಿರಬೇಕು. ನನ್ನ ಜನರೆಲ್ಲ ನಿನ್ನ ಮಾತಿನ ಪ್ರಕಾರವಾಗಿ ಆಳಲ್ಪಡಬೇಕು ಅಂತ ಅವನು ಹೇಳಿ ಯೋಸೇಫನನ್ನು ಎಲ್ಲದರ ಮೇಲೆ ನಾಯಕನಾಗಿ ಮಾಡ್ತಾನೆ, ಅಧಿಕಾರಿಯಾಗಿ ಮಾಡ್ತಾನೆ. ಸೊ ಆಗ ಯೋಸೇಫನು ದೇಶವನ್ನೆಲ್ಲ ಸಂಚರಿಸಿ ನೋಡಿ, ಆ ಸಮೃದ್ಧಿಕರವಂಥ ದೇಶದಲ್ಲಿ ಸಮೃದ್ಧಿಕರವಂತಹ ಕಾಲದಲ್ಲಿ 7 ವರ್ಷದಲ್ಲಿ, ಆಗ ವಾಕ್ಯಭಾಗದ ದರ್ಶನದಲ್ಲಿ ಏನಂದರೆ 7 ವರ್ಷಗಳ ಕಾಲ ಈಜಿಪ್ಟ್ ದೇಶದಲ್ಲಿ ಸಮೃದ್ಧಿಕರವಾದಂತಹ ಸಮೃದ್ಧಿ ತುಂಬಿರುತ್ತೆ. ಅಷ್ಟು ಮಾತ್ರ ಅಲ್ಲ, 7 ವರ್ಷಗಳ ಕಾಲ ಕೊರತೆ ಇರುತ್ತೆ, ಬಡತನ ಇರುತ್ತೆ ಅನ್ನೋದು ಕನಸಿನ ದರ್ಶನದ ಅರ್ಥ. ಈ ಅರ್ಥವನ್ನು ಯೋಸೇಫನು ಹೇಳಿದಾಗ ಫರೋಹನ್ ಏನು ಮಾಡ್ತಾನೆ, ಇಷ್ಟು ಮಟ್ಟಕ್ಕೂ ದೇವರಾತ್ಮನ ನಿನ್ನಲ್ಲಿ ಕಾರ್ಯ ಮಾಡ್ತಿರ್ಬೇಕಾದ್ರೆ ನೀನೇ ನನ್ನ ದೇಶದ ಸಮಸ್ತರ ಮೇಲೆ ಅಧಿಕಾರಿಯಾಗಿರಬೇಕು, ನಿನ್ನ ಮಾತಿನ ಪ್ರಕಾರವಾಗಿ ಎಲ್ಲವೂ ಆಳಲ್ಪಡಲಿ ಅಂತ ಹೇಳ್ತಾನೆ. ಸೊ ಆಗ ವಾಕ್ಯಭಾಗದ ಸನ್ನಿವೇಶ ಮುಂದಿನ ವಾಕ್ಯ ನೋಡ್ತೀವಿ. ಯೋಸೇಫನು ಈಜಿಪ್ಟ್ ದೇಶದಲ್ಲಿ ಎಲ್ಲ ಕಡೆಗೆ ಸಂಚರಿಸಿ 7 ವರ್ಷ ಸಮೃದ್ಧಿಯಾಗಿದ್ದ ಸನ್ನಿವೇಶದಲ್ಲಿ ಆಹಾರವನ್ನೆಲ್ಲ ರಾಶಿಯಾಗಿ ಕೂಡಿರ್ತಾನೆ. ಹೇಗೆ ಅಂತ ನೋಡ್ತೀವಿ. ಈಗಿರಲಾಗಿ ಅವನು ಈಜಿಪ್ಟ್ ದೇಶದಲ್ಲೆಲ್ಲ 7 ವರ್ಷಗಳ ಕಾಲ ಆಹಾರವನ್ನು ಕೂಡಿಸಿ ಪಟ್ಟಣಗಳಲ್ಲಿ ಇಟ್ಟನು. ಒಂದೊಂದು ಪಟ್ಟಣವಲ್ಲೂ ಆ ಬೆಳೆಯನ್ನು
ಅಲ್ಲಲ್ಲೇ ಕೂಡಿಸಿ ಇಡ್ತಾನೆ. ಯಾವ ಪಟ್ಟಣದ ಬೆಳೆ ಇರುತ್ತೆ ಆ ಪಟ್ಟಣದ ಬೆಳೆಗಳನ್ನೆಲ್ಲ ಅಲ್ಲಲ್ಲೇ ಕೂಡಿಸಿ ಇಡ್ತಾನೆ. ಸೊ ಹಾಗೆ ಸಮೃದ್ಧಿಕರವಾದ ಕಾಲದಲ್ಲಿ ಆಹಾರವನ್ನು ಕೂಡಿಡ್ತಾನೆ. ದೇವರಿಗೆ ಸ್ತೋತ್ರ. ಆಹಾರವನ್ನು ಕೂಡಿಟ್ಟ ನಂತರ ಮುಂದೆ ಏನಾಗುತ್ತೆ, 7 ವರ್ಷಗಳ ಕಾಲ ಕೊರತೆ ಇದ್ದಂಥ ಸನ್ನಿವೇಶದಲ್ಲಿ ಅದು ಜನರಿಗೆ ಹಂಚಲ್ಪಡುತ್ತೆ. ದೇವರಿಗೆ ಸ್ತೋತ್ರ. ಸೊ ಹೀಗೆ ನೋಡೋದಾದರೆ ಪ್ರೀತಿ ದೇವ್ರ ಮಕ್ಕಳೇ, ದೇವರ ಈ ವಾಕ್ಯವಾಗದ ಮೂಲಕ ನಮ್ಮ ಸಂಗಡ ಏನು ಮಾತನಾಡ್ತಿದ್ದಾರೆ ಅಂತಂದರೆ, ನಾವು ನಮ್ಮ ಕೈ ಪ್ರಯಾಸಗಳನ್ನ ದೇವರು ಆಶೀರ್ವದಿಸಲ್ಪಟ್ಟಾಗ, ದೇವರಿಂದ ಆಶೀರ್ವದಿಸಲ್ಪಟ್ಟಂಥ ಸನ್ನಿವೇಶದಲ್ಲಿ ಅದನ್ನು ನಾವು ಕೂಡಿಡಬೇಕು. ಯಾವಾಗ ಅಂತಂದರೆ ಅವಶ್ಯಕತೆ ಇದ್ದಷ್ಟು ಖರ್ಚು ಮಾಡಬೇಕು, ಉಳಿದದನ್ನು ಕೂಡಿಸಿಡಬೇಕು. ದೇವರಿಗೆ ಸ್ತೋತ್ರ. ವಾಕ್ಯವಾಗ ಏನು ಹೇಳ್ತೆ ಗೊತ್ತಾ, ಸೋಮಾರಿಯಾಗಿ ಬೇಜವಾಬ್ದಾರಿಯಾಗಿ ಜೀವಿಸಿ ಅಂತ ಹೇಳ್ತಾ ಇರಲ್ಲ. ಸೋಮಾರಿನ ಕುರಿತಾಗಿ ವಾಕ್ಯ ಏನು ಹೇಳುತ್ತೆ ಅಂತ ನೋಡೋಣ. ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 6ನೇ ವಾಕ್ಯ 7ನೇ ವಾಕ್ಯ. ಪ್ರಾವರ್ಬ್ ಚಾಪ್ಟರ್ 6 ವರ್ಡ್ 6 to 7. ಸೋಮಾರಿಯೇ, ನೀನು ಇರುವೆ ಹತ್ತಿರ ಹೋಗಿ ಅದರ ನಡತೆಯನ್ನು ನೋಡಿ ಜ್ಞಾನವಂತನಾಗು. ನಾಯಕನಾಗಲಿ ಮೇಲ್ವಿಚಾರಕನಾಗಲಿ ಅಧಿಕಾರಿಗಳಿಗಲಿ ಅದಕ್ಕೆ ಇಲ್ಲದೆ ಹೋದರೂ ಬೇಸಿಗೆಯಲ್ಲಿ ಅದು ಆಹಾರವನ್ನು ಕೂಡಿಸಿಕೊಳ್ಳುತ್ತದೆ ಮತ್ತು ಸಂಗ್ರಹಿಸುತ್ತದೆ. ದೇವರಿಗೆ ಸ್ತೋತ್ರ. ದೇವರು ನಮ್ಮ ಕೈ ಪ್ರಯಾಸಗಳನ್ನ ಆಶೀರ್ವದಿಸಿರುವಾಗ ಪ್ರೀತಿ ದೇವ್ರ ಮಕ್ಕಳೇ, ನಾವು ಅದನ್ನು ಕೂಡಿಡಬೇಕು. ಅಷ್ಟು ಮಾತ್ರ ಅವಶ್ಯಕತೆ ಇದ್ದಷ್ಟನ್ನ ಖರ್ಚು ಮಾಡಿ ಅದನ್ನು ಕೂಡಿಟ್ಕೋಬೇಕು. ಅದನ್ನು ಮುಂದಿನ ಸಮಯಕ್ಕೆ ಬೇಕಾಗುತ್ತೆ, ಮುಂದಿನ ಕಾಲ ಕೊರತೆ ಇದ್ದಂಥ ಕಾಲಕ್ಕೆ. ಈಗ ಕೈ ಪ್ರಯಾಸನ ಆಶೀರ್ವದಿಸ್ತಾರೆ, ಯಾಕೆಂದರೆ ನೀವು ದುಡಿತಿದ್ದೀರಿ. ದುಡಿಮೆ ಇಲ್ಲದಂಥ ಕಾಲದಲ್ಲಿ ಏನು ಮಾಡಬೇಕಾಗುತ್ತೆ, ಅದನ್ನು ಉಪಯೋಗಿಸ್ಬೇಕಾಗುತ್ತೆ. ಅದಕ್ಕಾಗಿ ನೀವು ಅದನ್ನು ಕೂಡಿಟ್ಕೊಳ್ಳಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ನಾವು ನೋಡೋದಾದರೆ ದೇವರು ಹೇಳ್ತಕ್ಕಂಥದ್ದು ಏನಂದರೆ, ಯೇಸು ಕ್ರಿಸ್ತರು ಹೇಳ್ತಾರೆ, ನಾಳಿನ ಬಗ್ಗೆ ಚಿಂತೆ ಮಾಡಬೇಡ್ರಿ, ನಾಳಿನ ಕಾರ್ಯವನ್ನು ಅದ್ರ ಪಾಡಿಗೆ ಅದೇ ನೋಡ್ಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಸೊ ಹೇಳಿದರೆ ನಿಜ. ಯಾರನ್ನ ಕುರಿತಾಗಿ ಹೇಳಿದೆ ಅಂದರೆ ಶಿಷ್ಯರನ್ನ ಕುರಿತಾಗಿ ಹೇಳಿದರು. ಯಾಕೆಂದರೆ ಶಿಷ್ಯರಿಗೆ ಹೇಳಿದ್ದಾರೆ ದೇವರು, ಎಲ್ಲವನ್ನು ಬಿಟ್ಟು ನನ್ನ ಹಿಂಬಾಲಿಸಿರಿ, ನೀವು ಪ್ರೀತಿ ಮಾಡ್ತಕ್ಕಂಥ ಎಲ್ಲ ಐಶ್ವರ್ಯವನ್ನು ಬಿಟ್ಟು ನನ್ನ ಹಿಂಬಾಲಿಸಿರಿ, ಎಲ್ಲರಿಗಿಂತ ಹೆಚ್ಚಾಗಿ ನನ್ನ ಪ್ರೀತಿ ಮಾಡಿರಿ. ನನಗಿಂತ ಹೆಚ್ಚಾಗಿ ನೀವು ಬೇರೆಯವ್ರನ್ನ ಪ್ರೀತಿ ಮಾಡಿದ್ರೆ, ಬೇರೆ ವಸ್ತುಗಳನ್ನ ಪ್ರೀತಿ ಮಾಡಿದ್ರೆ ನೀವು ನನ್ನ ಶಿಷ್ಯರಾಗೋದಕ್ಕೆ ಯೋಗ್ಯರಲ್ಲ ಅಂತ ಹೇಳ್ತಾರೆ. ಸೊ ಅವ್ರಿಗೆ ಹೇಳಿದ್ರು, ನೀವು ಮೊದಲು ದೇವರ ರಾಜ್ಯವನ್ನು ನೀತಿಯನ್ನು ಪ್ರೀತಿ ಮಾಡಿರಿ, ಅದರನ್ನು ಹಿಂಬಾಲಿಸಿರಿ, ಅದರಂತೆ ನಡೀರಿ. ಸೊ ನಿಮ್ಮ ಅವಶ್ಯಕತೆಗಳನ್ನೆಲ್ಲ ದೇವರು ನೋಡ್ಕೋತಾರೆ, ನಾಳಿನ ಬಗ್ಗೆ ಚಿಂತೆ ಮಾಡಬೇಡ್ರಿ ಅಂತ ಹೇಳಿದರು. ದೇವರಿಗೆ ಸ್ತೋತ್ರ. ಕೊರತೆಯಲ್ಲಿರ್ತಕ್ಕಂಥವ್ರಿಗೆ ದೇವ್ರು ಕೊಡ್ತಾರೆ, ನಿಜ, ಓಕೆ. ಆದರೆ ಇಲ್ಲಿ ವಾಕ್ಯ ಭಾಗ ಸನ್ನಿವೇಶ ನೋಡೋದಾದರೆ ಅಷ್ಟು ಮಾತ್ರ ಅಲ್ಲ, ವಿಶ್ವಾಸಿಗಳನ್ನ ಕುರಿತಾಗಿ ನೋಡೋದಾದರೆ ಎಲ್ಲವನ್ನ ದೇವ್ರು ನಿಮಗೆ ಕೊಟ್ಟಿದ್ದಾರೆ. ನಿಮ್ಮ ಕಷ್ಟಾರ್ಜಿತಗಳನ್ನ ಆಶೀರ್ವದಿಸ್ತಾರೆ, ನಿಮ್ಮ ಕೈ ಪ್ರಯಾಸಗಳನ್ನ ಆಶೀರ್ವದಿಸ್ತಾರೆ. ನೀವು ಬೇಡೋದಕ್ಕಿಂತಲೂ ಅಧಿಕವಾಗಿ ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ಕಷ್ಟ ಕಾಲಕ್ಕೋಸ್ಕರವಾಗಿ ನೀವು ನಿಮ್ಮ ಸಮೃದ್ಧಿಯಾಗಿರ್ತಂಥ ಸನ್ನಿವೇಶದಲ್ಲಿ ನೀವು ಅದನ್ನು ಕೂಡಿಸಿಟ್ಕೊಳ್ಳೇಬೇಕು. ಅದನ್ನೇ ವಾಕ್ಯ ಬಗ್ಗೆ ನಮ್ಗೆ ಹೇಳ್ತಕ್ಕಂಥದ್ದು. ನಿಮಗೆ ಸಮೃದ್ಧಿಯಾಗಿರ್ತಕ್ಕಂಥ ಕಾಲದಲ್ಲಿ, ನೀವು ದುಡಿತಕ್ಕಂಥ ಕಾಲದಲ್ಲಿ ನೀವು ಅದನ್ನು ನಿಮ್ಮ ಭವಿಷ್ಯಕ್ಕೋಸ್ಕರವಾಗಿ ನೀವು ಕೂಡಿಟ್ಕೊಳ್ರಿ ಅಂತ ವಾಕ್ಯ ಹೇಳುತ್ತೆ. ಸೊ ದೇವರಿಗೆ ಸ್ತೋತ್ರ. ಆಗ ಕೊರತೆಯಲ್ಲಿದ್ದಂಥ ಸನ್ನಿವೇಶದಲ್ಲಿ ಅದು ಸಮನಾಗುತ್ತೆ. ಕೊರತೆಯನ್ನು ಸಹ ಅದು ನಿಭಾಯಿಸುತ್ತೆ. ಕೊರತೆಯಲ್ಲಿದ್ದಂಥ ಸನ್ನಿವೇಶದಲ್ಲಿ ನೀವು ದೇವದೃಷ್ಟಿ ಮಾಡೋಕ್ಕಲ್ಲ, ಯಾಕೆಂದ್ರೆ ನಿಮ್ಗೆ ಕೊಟ್ಟಿದ್ದಾಗ ನೀವು ಅದನ್ನು ಅನುಭವಿಸಿ ಮಾತ್ರ ಅಲ್ಲ, ವ್ಯರ್ಥ ಮಾಡಬೇಡಿ, ಅದನ್ನು ಭವಿಷ್ಯಕ್ಕೋಸ್ಕರವಾಗಿ ಅದನ್ನು ಕೂಡಿಡ್ರಿ ಅಂತ ವಾಕ್ಯ ಹೇಳ್ತೀವಿ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ವಾಕ್ಯದ ಪ್ರಕಾರವಾಗಿ ಜೀವಿಸಿ ವಾಕ್ಯದ ಆಶೀರ್ವಾದಗಳನ್ನ, ರಕ್ಷಣೆಯನ್ನು ಸ್ವಂತ ಮಾಡ್ಕೊಳ್ಳೋಣ. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ. ಸಪ ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಕೆಯಾಗಿ ನಿಮಗೆ ಸ್ತೋತ್ರ. ಈ ಮುಂಜಾನೆ ಸಮಯದಲ್ಲಿ ವಾಕ್ಯ ಭಾಗದಲ್ಲಿ ನಮ್ಮ ಸಂಗಡ ಮಾತನಾಡ್ತಾ ಇದ್ದೀರಾ. ಯೋಸೇಫನು ಸಮೃದ್ಧಿಯಾದಂಥ 7 ವರ್ಷದಲ್ಲಿ ಆಹಾರವನ್ನು ಎಲ್ಲ ಕಡೆ ಕೂಡಿಟ್ಟು, ಯಾವ್ಯಾವ ಪಟ್ಟಣದಲ್ಲಿ ಆಹಾರ ಯಾವ ಪ್ರಮಾಣದಲ್ಲಿ ಅಧಿಕವಾಗಿತ್ತು ಆಯಾ ಪಟ್ಟಣದಲ್ಲೇ ಆಯಾ ಜನಕ್ಕೆ ಮುಂದೆ ಅವಶ್ಯಕತೆ ಇದೆ ಅಂತ ಅಲ್ಲಲ್ಲೇ ಕೂಡಿಟ್ಟು ಕೊರತೆ ಇದ್ದಂಥ 7 ವರ್ಷದಲ್ಲಿ ಆಹಾರವನ್ನು ಜನರಿಗೆ ಹಂಚಿಕೊಟ್ಟ ಅಂತ ವಾಕ್ಯವಾಗಿ ಹೇಳುತ್ತೆ. ಹಾಗೆ ಸ್ವಾಮಿ ಕರ್ತನೆ, ನಿನ್ನ ಜನರು ನೀವು ಅವರ ಕೈ ಪ್ರಾಯಸವನ್ನು ಸಮೃದ್ಧಿಯಾಗಿ ಆಶೀರ್ವದಿಸಿದ ಸನ್ನಿವೇಶದಲ್ಲಿ ವ್ಯರ್ಥ ಮಾಡದೆ ಅದನ್ನು ಕೂಡಿಟ್ಟು ಮುಂದೆ ಭವಿಷ್ಯಕ್ಕೋಸ್ಕರವಾಗಿ ಕೊರತೆಯಿಂದ ಸನ್ನಿವೇಶದಲ್ಲಿ ಅದನ್ನು ಅನುಭವಿಸೋದಕ್ಕೋಸ್ಕರವಾಗಿ ಅವರು ಜ್ಞಾನವಂತರಾಗಿ ಅದನ್ನು ಕೂಡಿಟ್ಟು ಕಷ್ಟ ಕಾಲದಲ್ಲಿ ಅದನ್ನು ಅನುಭವಿಸುವಂತೆ, ಸಮಾಧಾನದಿಂದ ಜೀವಿಸುವಂತೆ ಸ್ವಾಮಿ ವಾಕ್ಯ ಭಾಗದ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದರೆ ಅದಕ್ಕಾಗಿ ಸ್ತೋತ್ರ. ವಾಕ್ಯದ ಪ್ರಕಾರವಾಗಿ ಜೀವಿಸಿ ವಾಕ್ಯದ ಆಶೀರ್ವಾದಗಳನ್ನ ಸ್ವಂತ ಮಾಡಿಕೊಳ್ಳಿ. ನಿಮಗೆ ಮಹಿಮೆಯಾಗಲಿ, ಜನರಿಗೆ ರಕ್ಷಣೆ ಆಶೀರ್ವಾದ ಉಂಟಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ನಿನ್ನ ಜನರು ಕೈಟ್ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್.
ಯಾವ ಕಾರ್ಯದಲ್ಲಿ ಅವ್ರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತೀರಾ, ಅದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂದಿದ್ದೇವೆ ನಿಮ್ಮ ಜೀವಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.